ದಿನಕ್ಕೊಂದು ಕಥೆ. ವೈಶಾಖ ಸಂಪುಟ. ಕತೆ 19. ಅರಗಿನ ಅರಮನೆ. ಪಾಂಡವರು ಕೌರವರು ದಾಯಾದಿಗಳು. ಪಾಂಡವರು 5 ಜನ: ಧರ್ಮರಾಯ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಕೌರವರು 100 ಜನ. ಅವರಲ್ಲಿ ದುರ್ಯೋಧನ ಹಿರಿಯ. ಪಾಂಡವರು ಪರಾಕ್ರಮಿಗಳೂ ಗುಣಾಢ್ಯರೂ ಆಗಿದ್ದರು. ಕೌರವರಿಗೆ ಅವರನ್ನು ಕಂಡರೆ ಹೊಟ್ಟೆ ಕಿಚ್ಚು. ಹೀಗಾಗಿ ಚಿಕ್ಕಂದಿನಿಂದ ಅವರಿಬ್ಬರಿಗೂ ಆಗಾಗ್ಗೆ ಜಗಳವಾಗುತ್ತಿತ್ತು. ಪಾಂಡವರು ಹಾಗೂ ಕೌರವರು ಬೆಳೆದು ಪ್ರಾಪ್ತ ವಯಸ್ಕರಾದರು. ಆಗ ಕೌರವರ ತಂದೆಯಾದ ಧೃತರಾಷ್ಟ್ರ ಎಲ್ಲರಿಗಿಂತ ಹಿರಿಯವನಾದ ಧರ್ಮರಾಯನಿಗೆ ಪಟ್ಟ ಕಟ್ಟಬೇಕೆಂದು ಯೋಚಿಸಿದ. ಇದನ್ನು ತಿಳಿದು ದುರ್ಯೋಧನನಿಗೆ ತುಂಬ ಸಂಕಟವಾಯಿತು. ಅವನು ತನ್ನ ಮಾವ ಶಕುನಿಯ ಬಳಿ ತನ್ನ ದುಃಖವನ್ನು ತೋಡಿಕೊಂಡ. ಆಗ ಶಕುನಿ ಎಂದ, ಚಿಂತಿಸಬೇಡ ದುರ್ಯೋಧನ, ಹೇಗಾದರೂ ಮಾಡಿ ರಾಜ್ಯವನ್ನು ನಿನಗೆ ಕೊಡಿಸುವ ಭಾರ ನನ್ನದು. ಅವರಿಬ್ಬರೂ ಧೃತರಾಷ್ಟ್ರನ ಬಳಿಗೆ ಹೋದರು. ಶಕುನಿಯು, ಮಹಾರಾಜ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ರಾಜ್ಯ ಕೊಡದಿರುವುದು ಸರಿಯೇ? ಮುಂದೆ ಅವರ ಗತಿ ಏನಾಗಬೇಕು? ಪಾಂಡವರು ಅವರನ್ನು ದಾಸರಂತೆ ನಡೆಸಿಕೊಳ್ಳೋದಿಲ್ಲವೇ ಎಂದು ಕೇಳಿದ. ಧೃತರಾಷ್ಟ್ರನಿಂದ, ಅಯ್ಯ ಶಕುನಿ, ನೀನು ಹೇಳುವುದು ನಿಜ. ಆದರೆ ಜನಗಳೆಲ್ಲರೂ ಧರ್ಮರಾಯನನ್ನು ಗೌರವಿಸುತ್ತಾರೆ. ಹಿರಿಯನಾದ ಅವನಿಗೆ ಪಟ್ಟ ಕಟ್ಟದಿದ್ದರೆ ಪ್ರಜೆಗಳು ಸಿಟ್ಟಾಗೋಲ್ವೇ? ಹಾಗಾದರೆ ಒಂದು ಉಪಾಯ ಮಾಡೋಣ. ಪಾಂಡವರನ್ನು ಸ್ವಲ್ಪ ಸಮಯ ವಾರಣಾವತಿಗೆ ಕಳಿಸು. ಆಗ ಇಲ್ಲಿನ ಪ್ರಜೆಗಳ ಮನಸ್ಸು ಒಲಿಸಬಹುದು ಎಂದ ಶಕುನಿ. ಧೃತರಾಷ್ಟ್ರನಿಗೂ ಈ ಸಲಹೆ ಸರಿ ಎಂದು ತೋರಿತು. ಅವನು ಸ್ವಲ್ಪ ಸಮಯದ ಮಟ್ಟಿಗೆ ವಾರಣಾವತಿಗೆ ಹೋಗಬೇಕೆಂದು ಪಾಂಡವರಿಗೆ ಸೂಚಿಸಿದ. ಅವರು ವಿಧಿಯಿಲ್ಲದೆ ಈ ಸೂಚನೆಗೆ ಒಪ್ಪಿಕೊಂಡರು. ಇತ್ತ ದುರ್ಯೋಧನ ಪುರೋಚನನೆಂಬ ಶಿಲ್ಪಿಯನ್ನು ಕರೆದು, ಬೇಗ ವಾರಣಾವತಿಗೆ ಹೋಗಿ ಅಲ್ಲಿ ಅರಗಿನ ಅರಮನೆಯೊಂದನ್ನು ಕಟ್ಟು. ಅದರ ಗೋಡೆಗಳು ಶಿಲ್ಪಚಿತ್ರಗಳಿಂದ ಕೂಡಿ ಸೊಗಸಾಗಿರಲಿ. ಪಾಂಡವರಿಗೆ ಅದು ನಿಜವಾದ ಅರಮನೆ ಅಂತ ಅನಿಸಬೇಕು ಎಂದು ಹೇಳಿ ಕಳುಹಿಸಿಕೊಟ್ಟ. ಪುರೋಚನ ಸೊಗಸಾದ ಅರಗಿನ ಅರಮನೆಯನ್ನು ನಿರ್ಮಿಸಿ ಪಾಂಡವರ ಬರುವಿಕೆಗಾಗಿ ಕಾದು ಕುಳಿತ. ಪಾಂಡವರು ಅಲ್ಲಿಗೆ ಬಂದರು. ಆ ಊರಿನ ಪ್ರಜೆಗಳು ಸಂತೋಷ ಸಂಭ್ರಮಗಳಿಂದ ಪಾಂಡವರನ್ನೂ ಅವರ ತಾಯಿ ಕುಂತಿಯನ್ನೂ ಎದುರುಗೊಂಡರು. ಪಾಂಡವರು ಅರಗಿನ ಅರಮನೆಯಲ್ಲಿ ವಾಸ ಮಾಡತೊಡಗಿದರು. ಒಂದು ದಿನ ಅವರ ಮಾವ ವಿದುರನಿಂದ ದೂತನೊಬ್ಬ ಒಂದು ಪತ್ರ ತಂದ. ನೀವಿರುವುದು ಅರಗಿನ ಅರಮನೆ, ಅಲ್ಲಿಂದ ತಪ್ಪಿಸಿಕೊಳ್ಳಲು ಈ ದೂತ ಸಹಾಯ ಮಾಡುತ್ತಾನೆ ಎಂದಿತ್ತು ಅದರ ಒಕ್ಕಣೆ. ಪಾಂಡವರು ದೂತನ ಸಹಾಯದಿಂದ ಅರಮನೆಯಿಂದ ಕಾಡಿಗೆ ಹೋಗುವಂಥ ಸುರಂಗವೊಂದನ್ನು ನಿರ್ಮಿಸಿದರು. ಅದು ಸಿದ್ಧವಾದೊಡನೆಯೇ ಅರಮನೆಗೆ ಬೆಂಕಿ ಹಚ್ಚಿ ಸುರಂಗದ ಮೂಲಕ ತಮ್ಮ ತಾಯಿಯನ್ನು ಕರೆದುಕೊಂಡು ಕಾಡಿಗೆ ಹೊರಟು ಹೋದರು. ಅರಮನೆಗೆ ಬೆಂಕಿ ಬಿದ್ದುದನ್ನು ನೋಡಿ ವಾರಣಾವತಿಯ ಪ್ರಜೆಗಳು ಪಾಂಡವರು ಸತ್ತರೆಂದು ರೋಧಿಸಿದರು. ಸುದ್ದಿ ಕೌರವರಿಗೂ ತಲುಪಿತು. ಇದರಿಂದ ಮನಸ್ಸಿಗೆ ಸಂತೋಷ ಆದರೂ ಅವರು ಕೂಡ ಶೋಕವನ್ನು ನಟಿಸಿದರು. ತಮ್ಮ ಶತ್ರುಗಳಾದ ಪಾಂಡವರು ನಿರ್ನಾಮವಾದರಲ್ಲ ಎಂದು ಅವರಿಗೆ ತುಂಬ ಸಮಾಧಾನವಾಯಿತು.